ನಾವಿಬ್ಬರು ಬರ್ತೀವಿ. ತಾವು ಗುಂಡಾಕಿ ಸಾಯಿಸಿದ್ರೆ ಅದಾದ್ರೂ ಮಾಡಿ. ನಮಸ್ಕಾರ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸಾಮಾಜಿಕ ಹೋರಾಟಗಾರರಿಗೂ, ರಾಜ್ಯದ ಇಡೀ ಜನತೆಗೂ ಹೃತ್ಪೂರ್ವಕವಾದ ಸ್ವಾಗತ, ಸುಸ್ವಾಗತ. ನಿಮ್ಮ ಜ್ವಾಲಾಮುಖಿ ಚಾನಲಲ್ಲಿ ಬರ್ತಕ್ಕಂಥದ್ದು ಸತ್ಯ ಇದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಸ್ನೇಹಿತರೆ. ನೋಡಿ, ಧರ್ಮಸ್ಥಳದಲ್ಲಿ ಸರಣಿ ಕೊಲೆಗಳ ಬಗ್ಗೆ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸ್ಥಳೀಯ MLA ವೇಣುಗೋಪಾಲ್ ಕೃಷ್ಣನ ಗೊತ್ತಿಲ್ಲ ನನ್ನ ಸರಿಗೆ ಹೆಸರು, ಅವರು ಯಾವ ಥರ ಸ್ಟೇಟ್ಮೆಂಟ್ ಕೊಡ್ತಾವ್ರೆ. ಹರೀಶ್ ಪುಂಜ ಅವರೇ, ನೀವೇನು ಮಾಡ್ತಾಯಿದ್ದೀರಾ? ನೀವೊಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ. ಧರ್ಮಸ್ಥಳದಲ್ಲಿ ಏನು ಕೊಲೆಗಳು ಆಗಿಲ್ಲ, ಸುಲಿಗಳು ಆಗಿಲ್ಲ, ಯಾವುದೇ ಒಂದು ಲಾಡ್ಜಲ್ಲಿ ಅತ್ಯಾಚಾರ ಆಗಿಲ್ಲ, ಅನಾಚಾರ ಆಗಿಲ್ಲ, ಉಗ್ರಪ್ಪನ ವರದಿನೇ ಸಮೇತ ಸುಳ್ಳು, ಉಗ್ರಪ್ಪ ಕೊಟ್ಟಿರ್ತಕ್ಕಂಥ ವರದಿಯೇ ಸುಳ್ಳು, ಇವರು ಸಮೇತ ಷಡ್ಯಂತ್ರದ ಒಂದು ಭಾಗ. ಈಗ ಸೌಜನ್ಯ ಹೋರಾಟಗಾರರು ಸಮೇತ ಷಡ್ಯಂತ್ರ ಮಾಡ್ತಾವ್ರೆ. ಗುಂಡಿಕ್ಕಿ ಸಾಯಿಸಿ ಎಂಬ ಸ್ಟೇಟ್ಮೆಂಟನ್ನು ಅವ್ರು ಕೊಟ್ಟಿದ್ದಾರೆ, ನೀವು ಕೂಡ ಕೊಟ್ಬಿಡಿ. ಉಗ್ರಪ್ಪನವರನ್ನು ಸಮೇತ ಗುಂಡಿಕ್ಕಿ ಸಾಯಿಸಿಬಿಡಿ. ಅವರು ಕೂಡ ಷಡ್ಯಂತ್ರ 2016ರಲ್ಲೇ ಮಾಡಿರ್ತಕ್ಕಂಥದ್ದು. ಈ ಹೇಳಿಕೆಯಿಂದ ನಿಮಗೆಲ್ಲ ಕಂಡು ಬರ್ತಿದೆ, ನಮಗೆ ಸಮೇತ ಹಾಗೆ ಕಂಡು ಬರ್ತಿದೆ. ಯಾಕಂದರೆ ಅವರು ವರ್ಷಕ್ಕೆ 100ಕ್ಕಿಂತ ಜಾಸ್ತಿ ಅಸಹಜ ಸಾವುಗಳಾಗ್ತಾ ಇದ್ದಾವೆ, ಅದು ಒಂದು ಪ್ಲೇಸಲ್ಲಿ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವ್ರು ಕೂಡ ಷಡ್ಯಂತ್ರ ಮಾಡಿದ್ರಲ್ಲ, ಹಾಗೆ ಅನಿಸುತ್ತೆ ನಮಗೆ ಸಮೇತ. ಈಗ ಸೌಜನ್ಯ ಹೋರಾಟಗಾರ ಷಡ್ಯಂತ್ರ ಮಾಡ್ತಾವ್ರಂದರೆ ಅವ್ರು ಕೂಡ ಹಾಗೆ ಮಾಡ್ತಾಯಿದ್ರು ಅಂತ. ನೋಡಿ, ನಮ್ಮ ರಾಜ್ಯದ MLAಗಳಿಗೆ ಒಂದು ಮಾತು ಹೇಳುವುದೇನೆಂದರೆ, ಧರ್ಮಸ್ಥಳದ ಅಡಿ ಜಾಗ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಮಂಜುನಾಥ ಹಿಂದೂಗಳ ಟೆಂಪಲ್ ಎಂದು ನಿಮಗೆಲ್ಲ ಭಾವಿಸಿದರೆ, ನಿಮಗೆ ತಾಕತ್ತಿದ್ದರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಜಾಗವನ್ನು, ದೇವಸ್ಥಾನದ ಇಡೀ ಆಸ್ತಿಯನ್ನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಹೆಸರಿಗೆ ಬರೆಸಿಕೊಡುವ ತಾಕತ್ತು ನಿಮಗಿದ್ದರೆ ಮಾತಾಡಿ. ಇಲ್ಲಾಂದರೆ ಷಡ್ಯಂತ್ರ ಅಂತ ಹೇಳ್ತಿರಲ್ಲ, ಎಲ್ಲ ಮುಚ್ಕೊಂಡು ಹೋಗಿ ಆ ಕೆಲಸ ಮಾಡಿ. ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥದ್ದು ಸತ್ಯನ ಸುಳ್ಳ ಹೇಳಿ, ಇದಕ್ಕೆ ಆನ್ಸರ್ ಕೊಡ್ತೀರಾ ನೀವು? ಅಲ್ಲಿ ಆಗಿರ್ತಕ್ಕಂಥದ್ದು, ಧರ್ಮಸ್ಥಳದಲ್ಲಿ ಆಗಿರತಕ್ಕಂಥ ಹಿಂದೂಗಳ ಕಗ್ಗೊಲೆ, ರೇಪ್ ಆ್ಯಂಡ್ ಮರ್ಡರ್. ಮೊನ್ನೆ ಬಾಂಗ್ಲೆಗುಡ್ಡದಲ್ಲಿ 7 ಶವಗಳು ಸಿಕ್ಕಿದ್ದಾವೆ, 100 ಮೂಳೆಗಳು ಸಿಕ್ಕಿದ್ದಾವೆ. ಇದರ ಬಗ್ಗೆ SIT ತಂಡ ತನಿಖೆ ಮಾಡ್ತಾಯಿದೆ. ಇದರ ಬಗ್ಗೆ ತನಿಖಾ ವರದಿಯನ್ನು ಕೊಟ್ಟರೆ ಚಾರ್ಜ್ ಶೀಟ್ ಬಂದುಬಿಟ್ಟಿದೆ. ಇವರೇ ಅಪರಾಧಿಗಳು, ಇವರೇ ಷಡ್ಯಂತ್ರದ ರೂವಾರಿಗಳು, ಈ 4-5 ಜನ ಅಂತೇಳಿ ಅವರನ್ನು ಗುಂಡಿಕ್ಕಿ ಸಾಯಿಸಬೇಕು, ಹತ್ಯೆ ಮಾಡಬೇಕು, ಅವ್ರನ್ನ ತಗೊಂಡೋಗಿ ಜೈಲಿಗೆ ಹಾಕಬೇಕು, ಈ ಥರ ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರಲ್ಲ, ನೀವೆಂಥ ಜನನಾಯಕರು? ಇಲ್ಲಿ ಜನಗಳಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನು ಬಿಟ್ಟು ನೀವು ಯಾವುದೇ ಒಂದು ಷಡ್ಯಂತ್ರದ ಹಿಂದೆ ನಿಂತಿದ್ದೀರಿ ಎಂಬುದು ನಮಗೆ ಗೊತ್ತಾಗ್ತಿದೆ. ನಾವೆಲ್ಲ ನಿಂತ್ಕೊಂಡಿರ್ತಕ್ಕಂಥದ್ದು ನೀವು, ಷಡ್ಯಂತ್ರ ಮಾಡ್ತಾವ್ರು ನೀವು, ಷಡ್ಯಂತ್ರ ಮಾಡ್ತಿರುವುದು ನೀವು ಎಷ್ಟು ಸರಿ ಹೇಳಿದ್ರೆ ಸಮೇತ ಸಾಲೋದಿಲ್ಲ. ನಿಮ್ಮ ಜೊತೆಗೆ ಈ ಬುರುಡೆ ಮಾಧ್ಯಮಗಳು, ಬುರುಡೆ ಗ್ಯಾಂಗ್ ಅಂತಿರಲ್ಲ, ನಮಗೆ ನಾವೆಲ್ಲ ಬುರುಡೆ ಗ್ಯಾಂಗ್ನವರು. ನಿಜವಾದ ಬುರುಡೆ ಗ್ಯಾಂಗ್ನವರು ಅಂದರೆ ರಾಜಕೀಯ ವ್ಯಕ್ತಿಗಳು ಮತ್ತು ಬುರುಡೆ ಮಾಧ್ಯಮಗಳು. ಈಗ ಧರ್ಮಸ್ಥಳದಲ್ಲಿ ಇದೇ ತಿಂಗಳು 16ಕ್ಕೆ ಕೊಂದವರು ಯಾರು ಅಂತ ಕೇಳ್ತಾರಲ್ಲ, ನಿಮಗೆ ತಾಕತ್ತಿದ್ರೆ ಉತ್ತರ ಕೊಡಿ, ಕೊಂದವರು ಇಂಥವ್ರು ಅಂತೇಳಿ. ಇಲ್ಲಾಂದರೆ ತನಿಖೆ ಕರೆಕ್ಟ್ ಮಾಡೋದಕ್ಕೆ ಬಿಡಿ. SIT ದಿಕ್ಕು ತಪ್ಪಿಸುವ ಹುನ್ನಾರ ಹೇಗೆ ಮಾಡ್ತಾವ್ರೆ? SIT ದಿಕ್ಕು ತಪ್ಪಿಸುವ ಷಡ್ಯಂತ್ರ ಮಾಡ್ತಿರುವುದು ನೀವು ಎಂಬುದು ಮೇಲ್ನೋಟಕ್ಕೆ ಇಡೀ ರಾಜ್ಯಕ್ಕೆ, ದೇಶಕ್ಕೆ ಗೊತ್ತಾಗ್ತಿದೆ. ನೀವು ಗುಂಡಿಕ್ಕಿ ಸಾಯಿಸೋದಾದರೆ ಕೊಂದವರು ಯಾರು ಎಂಬುವ ಟೀಮ್ ಅಲ್ಲಿ ಬರ್ತಿದೆ. ಸೌಜನ್ಯ ಹೋರಾಟಗಾರ ಸಮೇತ ಬರ್ತಾವ್ರೆ. ಲೈನ್ಗೆ ಗುಂಡಿಕ್ಕಿ ಕೊಂದು ಬಿಡಿ, ಕೇಸನ್ನು ಕ್ಲೋಸ್ ಮಾಡಿಬಿಡಿ. ಧರ್ಮಸ್ಥಳದಲ್ಲಿ ಏನೇ ನಡೆದಿಲ್ಲ, ಇವರೆಲ್ಲ ಸುಮ್ಮನೆ ಷಡ್ಯಂತ್ರ ಮಾಡ್ತಾವ್ರೆ, ಇಂಥವ್ರನ್ನು ಇರಿಸಬಾರ್ದು ಭೂಮಿ ಮೇಲೆ ಅಂತೇಳಿ ಲೈನ್ ಹಿಡಿದು ವೆಪನ್ ತಗೊಂಡು ಡಗ ಶೂಟ್ ಮಾಡಿ ಕೊಂದುಬಿಡಿ. ಆಗಲಾದರೂ ನಿಮಗೆ ನಿಮ್ಮ ಹಿಂದೆ ಇರ್ತಕ್ಕಂಥ ಕಾಮಂದನೋ ಅವನು ಯಾವನೋ ಗೊತ್ತಿಲ್ಲ, ಅಂಥವನಿಗೆ ಸಮಾಧಾನ ಆಗುತ್ತಂಗ ನೋಡಿ. ನೀವು ಎಂಥವರ ಪರ ನಿಂತ್ಕೊಂಡಿದ್ದೀರಿ? ಸಾಮಾನ್ಯ ಜನಗಳ ಪರ ನಿಂತ್ಕೊಂಡು ಬಿಟ್ಟು ನೀವು ದುಡ್ಡಿರುವಂತಹ ಧರ್ಮಸ್ಥಳ ಧನಿಗಳ ಪರವಾಗಿ ನಿಂತ್ಕೊಂಡ್ರೆ ನ್ಯಾಯ ಎಲ್ಲಿ ಸಿಗುತ್ತೆ ಸ್ವಾಮಿ? ನ್ಯಾಯ ಸಿಗುವುದು ಕನಸಿನ ಮಾತು. ಈಗ ನೀವು ಷಡ್ಯಂತ್ರ ಅಂತಿರಲ್ಲ, ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಘಟನೆಗಳು, ಲಾಡ್ಜ್ನಲ್ಲಿ, ಬೀದಿಯಲ್ಲಿ, ರಾಜಬೀದಿಯಲ್ಲಿ ಆಗಿರ್ತಕ್ಕಂಥದ್ದು, ಸೌಜನ್ಯ ಕೇಸ್ ಸುಳ್ಳ, ಪದ್ಮಲತಾ ಕೇಸ್ ಸುಳ್ಳ, ಆನೆ ಮಾವತನ ಕೇಸ್ ಸುಳ್ಳ, ಎಷ್ಟು ಕೇಸರಿ ಇರೋದು? ಒಂದಲ್ಲ ಎರಡಲ್ಲ ಬೇಜಾನಿದ್ದಾವೆ. 38 ಶವಗಳಿಗೆ ಲೆಕ್ಕನೇ ಇಲ್ಲ.
72 ಶವಗಳು ಒಂದೇ ದಿನ ಸಿಕ್ಕಿರ್ತಕ್ಕಂಥದ್ದು. ಅಂದರೆ ಒಂದೊಂದು ಶವ ಅವತ್ತು ಸಿಕ್ಕರೆ ಒಂದಿನ 1, 2, 3 ಸಿಕ್ಕರೆ ಸಮೇತ ಅಂಥ ಶವಗಳನ್ನು ಗೋರ್ಮೆಂಟ್ ಆಸ್ಪತ್ರೆಯಲ್ಲಿ ಅವರನ್ನ ಮರಣೋತ್ತರ ಪರೀಕ್ಷೆ ಮಾಡೋದನ್ನು ಬಿಟ್ಟು ಹೆಗ್ಡೆ ಆಸ್ಪತ್ರೆಯಲ್ಲಿ ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿ ಅವತ್ತೇ ತಗೊಂಬಂದು ಸುಟ್ಟಿರ್ತಕ್ಕಂಥ ಘಟನೆ ಬೇಜಾನಿದ್ದಾವೆ. ಇದು ಸಮೇತ ಷಡ್ಯಂತ್ರನಾ? ಇದು ಷಡ್ಯಂತ್ರ ಮಾಡಿರೋದು ಯಾರು? ಸೌಜನ್ಯ ಹೋರಾಟಗಾರರ ಆಸ್ಪತ್ರೆನಾ? ಹೆಗ್ಡೆ ಆಸ್ಪತ್ರೆ ಏನಾದರೂ ಸೌಜನ್ಯ ಹೋರಾಟಗಾರರ ಹೆಸರಲ್ಲಿದೆಯಾ? ಇದರ ಬಗ್ಗೆ ಮಾತಾಡಿ ಸ್ವಾಮಿ ನೀವು. ಅಂಥದ್ದನ್ನು ಬಿಟ್ಟು ಸೌಜನ್ಯ ಹೋರಾಟಗಾರರು ಷಡ್ಯಂತ್ರ ಮಾಡ್ತಾವ್ರೆ. ಯಾಕ್ರಿ ಬೊಬ್ಬೆ ಹೊಡಿತಾ ಇದ್ದೀರಾ? ಜನಗಳ ದಿಕ್ಕನ್ನು ಯಾಕೆ ತಪ್ಪಿಸ್ತಾ ಇದ್ದೀರಾ ನೀವು? ನಿಮಗೆ ಓಟ್ ಹಾಕಿರ್ತಕ್ಕಂಥದ್ದು ಜನಗಳ ಸೇವೆ ಮಾಡೋದಕ್ಕೆ. ಅಲ್ಲಿ ಧರ್ಮಸ್ಥಳದಲ್ಲಿರ್ತಕ್ಕಂಥ ದನಿಗಳ ಸೇವೆ ಅಲ್ಲ, ನಕಲಿ ದೇವಮಾನವನ ಸೇವೆ ಅಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಜಯಂತಣ್ಣನವರು ನೊಂದು ಬೆಂದು ಒಂದು 5 ನಿಮಿಷ ವಿಡಿಯೋ ಮಾಡಿ ಹಾಕಿದ್ದಾರೆ. ದಯವಿಟ್ಟು ಆ ವಿಡಿಯೋನ ಹಾಕ್ತಾಯಿದ್ದೀವಿ, ದಯವಿಟ್ಟು ನೀವು ಕೇಳಿಸ್ಕೊಳ್ಳಿ. ಇಂಥ ನೀಚ MLAಗಳಿಗೆ ಇಂತಹ ವ್ಯಕ್ತಿಗಳಿಗೆ ಮುಂದಿನ ಸಾರಿ ಓಟ್ ಹಾಕುವುದು ಬಿಡುವುದು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ಜನಗಳೇ. ನೀವು ಆರಿಸಿ ಬಂದಿರತಕ್ಕಂಥ ಜನ ಇವತ್ತಿನ ದಿನ ಷಡ್ಯಂತ್ರ ಅಂತವ್ರೆ. ನಿಮಗೆಲ್ಲಿ ನ್ಯಾಯ ಕೊಡಿಸ್ತಾರೆ ನೀವೇ ಹೇಳಿ. ನಾವೇನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಅಲ್ಲಾಗಿರ್ತಕ್ಕಂಥ ಅನಾಹುತಗಳಿಗೆ ನ್ಯಾಯ ಕೊಡಿಸಬೇಕಾಗುವುದೇ ನಮ್ಮ ಒಂದು ಉದ್ದೇಶ. ಅದನ್ನು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಜಸ್ಟಿಸ್ ಫಾರ್ ಧರ್ಮಸ್ಥಳದಾಗಿರ್ತಕ್ಕಂಥ ಎಲ್ಲ ಘಟನೆಗಳಿಗೆ ನ್ಯಾಯ ಸಿಗಬೇಕು. ಜಸ್ಟಿಸ್ ಫಾರ್ ಸೌಜನ್ಯ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು. ವಿಡಿಯೋ ಹಾಕೋದು ದಯವಿಟ್ಟು ನೋಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ಈ ವಿಡಿಯೋ ಆ MLAವರೆಗೂ ತಲುಪಿಸಿ. ನಮಸ್ಕಾರ. ನಮ್ಮ ಸೌಜನ್ಯ ಪರ ಹೋರಾಟಗಾರ ಒಂದು 2 ದಿನದಿಂದ ಸೌಜನ್ಯ ಹೋರಾಟಗಾರನು ಗುಂಡಿಕ್ಕಿಗೊಳ್ಳಬೇಕು ಎಂಬ ಒಂದು ಸುದ್ದಿ ಹರಿದಾಡ್ತಾ ಇದೆ. ಇದನ್ನು ಹೇಳಿರುವುದು ಸಾಗರ್ MLA ಬೇಳೂರು ಗೋಪಾಲಕೃಷ್ಣ ಹೇಳಿರೋ ಮಾತಿದು. ಅವರಿಗೆ ಈ ಧರ್ಮಸ್ಥಳ ಗ್ರಾಮದ ವಿಷಯದಲ್ಲಿ ಅರಿವಿದೆಯಾ ಇಲ್ಲವಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲದಿದ್ದರೆ ನಾನು ಇನ್ನೊಂದು ವಿಷಯ ಹೇಳ್ತೀನಿ. ನಮ್ಮ ದೇಶದ 6,44,000 ಸಮಥಿಂಗ್ ಗ್ರಾಮದಲ್ಲಿ ಒಂದು ಗ್ರಾಮ ಧರ್ಮಸ್ಥಳ ಗ್ರಾಮ. ಯಾವುದೇ ಕಾರಣಕ್ಕೂ ಧರ್ಮಸ್ಥಳ ಎಂಬುದು ದೇವಸ್ಥಾನ ಅಲ್ಲ. ಇದನ್ನು ಮೊದಲು ನೀವೊಂದು ತಿಳ್ಕೊಳ್ಳಿ. ಅದೇ ರೀತಿಯಲ್ಲಿ ತಾವು ಹೇಳ್ತಾ ಇರೋ ಪ್ರಕಾರವಾಗಿ ನಾನು ಮಾಧ್ಯಮದಲ್ಲಿ ನೋಡೋ ಪ್ರಕಾರವಾಗಿ ಅಂದರೆ ಮಾಧ್ಯಮದಲ್ಲಿ ಒಂದು ಕಡೆ ತಮ್ಮಣ್ಣ ಯಾರ ತಮ್ಮಣ್ಣ ಅಂದರೆ ಚಿನ್ನಯ್ಯ, ಅದೇ ರೀತಿ ಮಹೇಶಣ್ಣ, ಗಿರೀಶಣ್ಣ, ವಿಟ್ಲಗೌಡರು, ಅದೇ ರೀತಿ ಜಯಂತಿ ಸುಜಾತ ಅವರ ಫೋಟೋ ಹಾಕಿ ಇವರೇ ಷಡ್ಯಂತ್ರದ ಆರೋಪಿ ಎಂದು ಬಿಂಬಿಸ್ತಾ ಒಂದು ಕಡೆಯಿಂದ ತಾವು ಹೇಳ್ತಾ ಇದ್ದೀರಾ ಅವರಿಗೆ ಗುಂಡಿಕ್ಕಿಕೊಳ್ಬೇಕು, ಜೈಲಿಗೆ ಹಾಕ್ಬೇಕಂತ. ತಾವು ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂಥ ಘಟನೆಯ ವಿವರಣೆ ಏನೋ ಇದೆಯಾ ತಮಗೆ? ನಾವು ಯಾವುದೇ ದೇವಸ್ಥಾನ ವಿರುದ್ಧ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಬಂದಿಲ್ಲ, ಷಡ್ಯಂತ್ರ ಮಾಡಿಲ್ಲ. ದೇವಸ್ಥಾನ ವಿರುದ್ಧನೂ ಷಡ್ಯಂತ್ರ ಮಾಡಲಿಲ್ಲ, ಧರ್ಮಸ್ಥಳ ಗ್ರಾಮದ ವಿರುದ್ಧನೂ ಷಡ್ಯಂತ್ರ ಮಾಡಿಲ್ಲ. ನಾವೆಲ್ಲ ಆಗಿರುವಂಥ ಅತ್ಯಾಚಾರ, ಕೊಲೆ, ದರೋಡೆ, ಭೂ ಕಬಳಿಕೆ ವಿರುದ್ಧ ದನಿ ಎತ್ತಿರುವುದು. ಇದು ತನಿಖೆ ಆಗಬೇಕಂತೆ ದನಿ ಎತ್ತಿರುವುದು. ಇದನ್ನು ನೀವು ದೇವಸ್ಥಾನಕ್ಕೆ ಸೇರಿಸಿ ಆ ದೇವಸ್ಥಾನದ ಹೆಸರು ಕೆಡಿಸ್ತಾ ಇದ್ದೀರ ಅಂತ ಹೇಳುವ ಅವಶ್ಯಕತೆ ಎಲ್ಲೂ ಇಲ್ಲ. MLA ಅವರೇ, ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ ನಂತರ ಹೇಳಿ. ಎಲ್ಲಿ ಆರೋಪ ಪಟ್ಟಿ ಎಲ್ಲಿ ಸಲ್ಲಿಸಿರೋದು? ಪ್ರಾಥಮಿಕ ಒಂದು ವರದಿ ಕೊಟ್ಟ ನಂತರ ಅಷ್ಟೊತ್ತಿಗೆ ಆರೋಪ ಪಟ್ಟಿ ಅಂತ ಹೇಳ್ತಾ ಇದ್ದೀರಲ್ಲ, ಯಾವ ಆಧಾರ ಮೇಲೆ ಹೇಳ್ತಾ ಇದ್ದೀರಾ ಸ್ವಾಮಿ? ನ್ಯಾಯಾಲಯದಿಂದ ಕೊಡಬಾರ್ದಂತೇಳಿ ಏನೋ SIT ಅವರೇ ಅವರಿಗೆ ಲೆಟರ್ ಕೊಟ್ಟಿದ್ದಾರೆ. ಆದರೂ ನಾವು ಮೊದಲನೇ ಅರ್ಜಿ ಹಾಕಿರೋದೇ ಮಹೇಶ್ ತಿಮ್ಮರೋಡಿಯನ್ನ. ಆ ನಂತರ ಇದು ಕೊಡಲ್ಲ ಅಂತ ಹೇಳುವಾಗ ನಾನೇ ಬೆಂಗಳೂರಿಂದ ಸೀನಿಯರ್ ವಕೀಲನ ಕರ್ಕೊಂಡೋಗಿ ಸರಿ ಕೊಡಿಸೋ ಒಂದು ವ್ಯವಸ್ಥೆ ಮಾಡಿರೋದು. ಮೊದಲನೇದಾಗಿ ಮಹೇಶ್ ಅಣ್ಣಿಗೆ ವರ್ಧಿಸಬೇಕು, ಇಲ್ಲ ನನ್ನ ಕೈ ಸೇರಬೇಕು. ಇದು ಯಾವುದೂ ಇಲ್ಲದೆ ಯಾವುದೋ ಮಾಧ್ಯಮಗಳಲ್ಲಿ ಬರುವ ಸುದ್ದಿಯನ್ನು ಇಲ್ಲ ಅವರೊಂದು ಮೈಕೆ ತಂದಿಡುವ ಪ್ರಶ್ನೆ ಕೇಳುವಾಗ ಈ ರೀತಿ ಉತ್ತರಗಳು ಅಷ್ಟು ಸರಿ ಅಂತ ಕಾಣಿಸ್ತಾ ಇಲ್ಲ. ನೀವೊಂದು ಸ್ಥಳೀಯ MLA ಯಾವ್ದೊಂದು ಮಾತು ಕೇಳಬೇಕಿತ್ತಾನೆ. ಹೌದಾ, ಆಗಿರೋದು ವಿಷಯ ಹೌದಾ ಏನಂತೆಲ್ಲ ಕೇಳಿ ನಂತರ ಒಂದು ಸ್ಟೇಟ್ಮೆಂಟ್ ಅದು ಅರ್ಥ ಇತ್ತು, ವ್ಯಾಲ್ಯೂ ಇತ್ತು. ಏನು ದೇವಸ್ಥಾನ ಷಡ್ಯಂತ್ರ ಮಾಡಿದ್ವಿ ನಾವು, ಇಲ್ಲ ಯಾರ ವ್ಯಕ್ತಿ ವಿರುದ್ಧ ಮಾಡಿದೀವ? ಷಡ್ಯಂತ್ರ ಅಂದ್ರೆ ಏನು? ಇನ್ನು ಕೇಳೋ ಪ್ರಶ್ನೆ ಇದು, ಷಡ್ಯಂತ್ರ ಅಂದ್ರೆ ಏನು? ಅದನ್ನ ಫಸ್ಟ್ ಒಂದು ತಿಳ್ಕೊಳ್ಳಿ. ಷಡ್ಯಂತ್ರ ಹೇಳೋದಲ್ಲ.
ತಾವಿವಾಗ ಹೇಳೋ ಪ್ರಕಾರ ಯಾರಿಗೆ ಬೇಕಾದ್ರೂ ಗುಂಡುಡಿಬೋದು. ತಾವು ಪರ್ಮಿಷನ್ ಕೊಟ್ಟುಬಿಟ್ಟಿದ್ದೀರಿ ಹೋಗಿ ಗುಂಡುಡಿಯರಿ ಅಂತ, ಆ ರೀತಿಯಲ್ಲಿ ಹೇಳಿಕೆ ಇದೆ. ಸ್ಥಳೀಯ ಎಮ್ ಎಲ್ ಎ ಒಂದು ವಿಷಯ ಮಾಡಿ, ಇದಕ್ಕೆ ಸ್ಥಳೀಯ ಎಮ್ ಎಲ್ ಎ ಉತ್ತರ ಕೊಡಬೇಕಿದು. ಇಲ್ಲ ನೀವು ಗುಂಡುಡಿದಾರೆ ಅಲ್ಲೇ ಗುಂಡೋರಿ ಇನ್ನೂ ಚೆನ್ನಾಗಿರುತ್ತೆ. ಹರೀಶ್ ಪುಂಜಿ ಅವರೇ, ತಾವು ನೋಡಿ ಗುಂಡುಡಿಯೋದೇನೋ ಕಾರ್ಯಕ್ರಮ ಇಟ್ಕೊಂಡ್ರೆ ಕರೀರಿ, ನಾವು ಬರ್ತೀವಿ. ಅಲ್ಲೇ ಸಾಯಿಸಿ, ನಿಮಗೆ ಗೊತ್ತಿರುತ್ತಾನೆ ಅಲ್ಲಿ ಷಡ್ಯಂತ್ರ ಆಗಿರೋದಾ, ಅಲ್ಲಿ ಅತ್ಯಾಚಾರ ಕೊಲೆ ಆಗಿರೋದಾ ಅಂತ. ಆಗ ನಾನು ಎಮ್ ಎಲ್ ಎ ಕೇಳ್ತಾ ಇರೋದು ಏನಂತ ಹೇಳಿದ್ರೆ, 2016ರಲ್ಲಿ ವರದಿ ತಯಾರು ಮಾಡಿ 2018ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರಿಗೆ ಕೊಟ್ಟಿರುವಂಥ ಉಗ್ರಪ್ಪ ಅವರು ಕೊಟ್ಟಿರುವಂಥ ವರದಿ ಸುಳ್ಳ? ಅದರಲ್ಲಿ ಕೊಟ್ಟಿರುವಂಥ ಎಲ್ಲ ಸ್ಟೇಟ್ಮೆಂಟ್ ಸುಳ್ಳಾಗಿರ್ಬೇಕಲ್ಲ. ಹಂಗಾರೆ ಅವರನ್ನು ಸೇರಿಸಿ ನಮ್ಮೊಟ್ಟಿಗೆ. ಅವರು ಷಡ್ಯಂತ್ರನೇ ಮಾಡಿರೋದು ಹಂಗೆ ಧರ್ಮಸ್ಥಳ ಗ್ರಾಮದ್ದು. ಅದಕ್ಕೆ ಮಾತಾಡ್ತಾ ಇಲ್ಲ. ಅಧಿವೇಶನದಲ್ಲಿ ಚರ್ಚೆ ಆಗೋ ಅದರ ವಿಷಯದಲ್ಲಿ ಚರ್ಚೆ ಮಾಡಿ ನೋಡಿ, ಈ ಥರ ಆಗ್ತಾ ಇದೆ, ಇದನ್ನು ನಿಲ್ಲಿಸಬೇಕು, ಅದಕ್ಕೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಹೇಗೆ ಚರ್ಚೆ ಮಾಡ್ತಾ ಇಲ್ಲ? ಇವು ಎಷ್ಟು ವರ್ಷ ಆಗಿದೆ ಅಂತೇಳಿ ಇದು ಯಾವುದೂ ಇಲ್ಲಲ್ಲ. ಅಲ್ಲೇ ಆಗಿರುವಂಥ ಅತ್ಯಾಚಾರ ಕೊಲೆ ವಿಷಯದಲ್ಲಿ ಮಾತಾಡಿಸಿದರೆ ನಾವು ಷಡ್ಯಂತ್ರ ಮಾಡೋದು, ದೇವಸ್ಥಾನಕ್ಕೆ ಹೊಡಿಲಿಕ್ಕೆ ಹೋಗ್ತಾ ಇರೋದು. ನಾನು ಕೇಳ್ತಾ ಇರೋದು, ಬೇಳೂರು ಗೋಪಾಲಕೃಷ್ಣ ಎಮ್ ಎಲ್ ಎ ಅವರೇ, ತಾವು ಹೇಳಿ ಎಲ್ಲಿ ಬರಬೇಕಂತ, ಅಲ್ಲಿ ಬಂದು ನಿಲ್ತೀವಿ. ತಾವು ಗುಂಡಾಕಿದ್ರೆ ಗುಂಡಾಕಿ, ಇಲ್ಲ ಇನ್ನು ಜೈಲಿಗೆ ಹಾಕೋದ್ರೆ ಕರ್ಕೊಂಡೋಗಿ ಜೈಲಿಗೆ ಆದ್ರೂ ಹಾಕಿ. ಆದರೆ ಸತ್ಯ ಮಾತ್ರ ನಮಗೆ ಹೊರಗೆ ಬರಲೇಬೇಕು. ಸತ್ಯ ಇದೆ ಅಂತ ಕರ್ನಾಟಕ ರಾಜ್ಯದ ಎಲ್ಲರಿಗೂ ಗೊತ್ತು. ಅಲ್ಲಿ ಏನು ಆಗ್ತಂದ್ರೂ ಗೊತ್ತು. ಇನ್ನು ನಾನು ಎಕ್ಸ್ಟ್ರಾ ಏನು ಹೇಳೋ ಅವಶ್ಯಕತೆ ಇಲ್ಲ. ಪದ್ಮನಾಭನ ಕೊಲೆ ಮಾಡಿರೋದು ಯಾರಂತಲೂ ಗೊತ್ತು. ಅದೇ ರೀತಿ ಆನೆ ಮಾವತ ಕೊಲೆ ಯಾರು ಮಾಡಿರೋದು ಅಂತ ಗೊತ್ತು. ಪ್ರತಿಯೊಂದು ಕೊಲೆ ಆಗಿರೋದು ವೇದವಲ್ಲಿ ಆಗಲಿ, ಆನೆ ಮಾವತ, ಪದ್ಮಲತಾ, ಸೌಜನ್ಯ, ಇನ್ನು ಎಷ್ಟೋ ಕೊಲೆಗಳಾಗಿದೆ. ಇದೆಲ್ಲ ಯಾರಂತ ಗೊತ್ತು. ಆಗುವುದಾದರೆ ಇದರಲ್ಲಿ ವಿರೋಧ ವ್ಯಕ್ತಪಡಿಸದೆ ಎಲ್ಲರೂ ಒಂದಾಗಿ ಆ ಸತ್ಯಾಸತ್ಯ ಘಟನೆ ಏನಂತ ಹೊರಗೆ ಪ್ರಪಂಚಕ್ಕೆ ತಿಳಿಸೋ ಹಾಗೂ ತಪ್ಪಿಸ್ತರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ವ್ಯವಸ್ಥೆಯನ್ನು ಮಾಡಿ. ಅದೇ ರೀತಿಯಲ್ಲಿ ಇನ್ನೊಮ್ಮೆ ಹೇಳ್ತೀನಿ, ತಾವು ಎಲ್ಲಂತೇಳಿ ನಾವು ಎಲ್ಲರೂ ಬರ್ಬೇಕಾದ್ರೆ ಎಲ್ಲರೂ ಬರ್ತೀವಿ, ಇಲ್ಲ ಒಬ್ಬೊಬ್ಬರೇ ಬರ್ಬೇಕಾದ್ರೆ ಒಬ್ಬೊಬ್ಬರೇ ಬರ್ತೀವಿ. ತಾವು ಗುಂಡಾಕಿ ಸಾಯಿಸಿದ್ರೆ ಅದಾದ್ರೂ ಮಾಡಿ.